ಹಾಯ್ ಫ್ರೆಂಡ್ಸ್, ಇವತ್ತು ಬುಧವಾರ ಮಿನಿ ವ್ಲಾಗ್ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಮಕ್ಕಳಿಗೆ ಟಿಫನ್ನು ಬಾಕ್ಸ್ಗೆ ಪುಳಿಯೋಗರೆ ಮಾಡ್ತಾಯಿದ್ದೀನಿ. ಸ್ವಲ್ಪ ಪುಳಿಯೋಗರೆ, ಸ್ವಲ್ಪ ಸಾಂಬಾರು ಮತ್ತು ರೈಸ್ ಮಾಡಿರ್ತೀನಿ ನಾನು. ಯಾಕಂದರೆ ಮಧ್ಯಾಹ್ನ ಪುಳಿಯೋಗರೆ ತಿನ್ನೋಕ್ಕಾಗಲ್ಲ. ಅದಕ್ಕೆ ಯಜಮಾನ್ರು ಮಧ್ಯಾಹ್ನ ಪುಳಿಯೋಗರೆ ತಿನ್ನಲ್ಲ ಅಂತ ಟಿಫನ್ ಪುಳಿಯೋಗರೆ ತಿಂದು ಮಧ್ಯಾಹ್ನ ಬಾಕ್ಸ್ಗೆ ಬೇಳೆ ಸಾಂಬಾರು ತೊಗೊಂಡೋಗ್ತಾರೆ. ಹಾಗೆ ಮಕ್ಕಳು ಯಾವುದಂದ್ರೆ ಅದು ಪುಳಿಯೋಗರೆ ಇದ್ದರೆ ಪುಳಿಯೋಗರೆ, ಇಲ್ಲಾಂದರೆ ಇದು ವೈಟ್ ರೈಸ್ ಮಾಡಿದ್ರೆ ಪುಳಿಯೋಗರೆ ಗೊಜ್ಜಿಗೆ ಮಿಕ್ಸ್ ಮಾಡ್ಕೊಬೋದು. ಹಾಗೆ ವೈಟ್ ರೈಸು ಮಧ್ಯಾಹ್ನ ಸಾಂಬಾರಿಗಾಗುತ್ತೆ. ನಾನು ಏನಕ್ಕೆ ಅನ್ನದ ಮಡಿಕೆಯಲ್ಲಿ ಮಾಡ್ತೀನಿ ಅಂದರೆ, ನಮ್ಮ ಮಡಿಕೆಯಲ್ಲಿ ಗಂಜಿ ಬಗ್ಸಿ ಮಾಡಿದ್ರೆ ಒಳ್ಳೆಯದು. ನಮ್ಮನೆಲ್ಲ ಕುಕ್ಕರಲ್ಲಿ ಅನ್ನ ಮಾಡಿದ್ರೆ ಯಾರೂ ತಿನ್ನಲ್ಲ ಅದೊಂದು. ಮತ್ತು ಕುಕ್ಕರಲ್ಲಿ ಅನ್ನ ತಿಂದ್ರೂ ಸ್ವಲ್ಪ ಕಾಯಿಲೆ ಅವು ಇವು ಬರ್ತೈತೆ ಅಂತ ನಾನು ತಿನ್ನಲ್ಲ. ಆಮೇಲೆ ಮಕ್ಕಳನ್ನೆಲ್ಲ ರೆಡಿ ಮಾಡಿ ಕಳಿಸು. ಜಾಸ್ತಿ ಬಟ್ಟೆ ಐತಿ ಇವತ್ತು. ಬಟ್ಟೆ ಎಲ್ಲ ವಾಶ್ ಮಾಡಿ ಒಣಗಾಕ್ಬಿಟ್ಟು, ಮತ್ತು ನಾನು ಕ್ಲಾಸ್ ಅಟೆಂಡ್ ಮಾಡಿ ಆಮೇಲೆ ಕ್ಲಾಸ್ ಅಟೆಂಡ್ ಮಾಡಿದಾದ್ಮೇಲೆ ಮಕ್ಕಳನ್ನೆಲ್ಲ ಕರ್ಕೊಬಂದ್ಬಿಟ್ಟು ಆಮೇಲೆ ನಾನು ಈ ಥರ ಬಟ್ಟೆ ಅಂಗಡಿಗೆ ಹೋಗಿದ್ದೆ. ಏನಕ್ಕಂದರೆ ನಾನು ಬಿಡ್ಸ್ ತಗೊಬರೋಕ್ಕೆ ಕುಚ್ಚಾಕ್ತೀನಲ್ವ, ಅದರಿಂದ ನನಗೆ ಬಿಡ್ಸು ಮತ್ತು ಥ್ರೆಡ್ಡು ಎಲ್ಲ ಬೇಕಾಗಿತ್ತು. ಅದರಿಂದ ಹೋಗಿ ನನಗೆ ಯಾವ್ದ್ಯಾವ್ದು ಬೇಕು ಎಲ್ಲ ತಗೊಂಡು ಬಂದ್ರಿ. ಹಾಗೆ ಬರಬೇಕಂದ್ರೆ ನನ್ನ ಮಕ್ಕಳು ಸ್ವಲ್ಪ ಬಾಕ್ಸ್ಗೆ ಸ್ನ್ಯಾಕ್ಸ್ ಬೇಕಾಗಿತ್ತು. ಸ್ನ್ಯಾಕ್ಸ್ ಎಲ್ಲ ತಗೊಂಡು ಬಂದ್ರಿ. ನೋಡಿ ಫ್ರೆಂಡ್ಸ್, ಈ ಅಂಗಡಿಯಲ್ಲಿ ನಮ್ಗೆ ಯಾವ ಥರ ಕ್ರೋಶಾ ಡಿಸೈನ್ಸ್, ಬೀಡ್ಸು, ಕುಂದನ್ಸು, ಏನೇನು ಬೇಕೋ ಉಲ್ಲನ್ನು ಎಲ್ಲ ಸಿಗುತ್ತೆ. ಇದು ನಮ್ಮ ಆನೇಕಲ್ಲಲ್ಲಿ ದೊಡ್ಡ ಅಂಗಡಿ. ಇದು ಚೆನ್ನಾಗಿದೆ. ಎಲ್ಲ ಐಟಮ್ಸು ಎಲ್ಲ ಚೆನ್ನಾಗಿ ಮ್ಯಾಚ್ ಮಾಡಿ ಕೊಡ್ತಾರೆ. ನಾನು ಹಾಗೆ ಒಂದು ಸೀರೆ ತೊಗೊಂಡೋಗಿದ್ದೆ. ನನಗೆ ಕುಚ್ಚು ಹಾಕೋದಕ್ಕೆ ಥ್ರೆಡ್ ಬೇಕಾಗಿತ್ತು. ಮ್ಯಾಚ್ ಮಾಡ್ತಾಯಿದ್ರು ನಮ್ಮ ಯಜಮಾನ್ರು. ಹಾಗೆ ನಾನು ಸ್ಟೋನ್ ಸ್ವಲ್ಪ ಬೇಕಾಗಿತ್ತು. ಸ್ಟೋನ್ಸ್ ಎಲ್ಲ ತಗೊಂಡು ಬಂದ್ರಿ. ಹಾಗೆ ಇದು ನಮ್ಮ ಮನೆ ರೋಡು. ಇಲ್ಲಿ ಇವಾಗ ಫುಡ್ ಕಾರ್ನರ್ ಮಾಡಿದ್ದಾರೆ. ನೋಡೋಕ್ಕೆ ಒಂದು ಚೆಂದ ಅದೆಲ್ಲ. ಒಂದು ಸ್ವಲ್ಪ ಬೆಳಗ್ಗೆ ಸಾಂಬಾರಿಗೆ ಅವರೆಕಾಯಿ ತಗೊಂಡು ಕಳ್ಸಕ್ಕಂಗೆ ಹೂವು ಮತ್ತು ಎಲೆ ತೊಗೊಂಡು ಬಂದ್ರಿ. ಬಂದಿದ್ದಾದಮೇಲೆ ನಾನು ಬಟ್ಟೆಗಳು ಒಗ್ದಿರೋದೆಲ್ಲ ಮಡಿಸಿ ಸ್ವಲ್ಪ ಮುದ್ದೆ ಸಾಂಬಾರು ಮಾಡಿದೆ. ನೈಟ್ ಊಟಕ್ಕೆ ಮುದ್ದೆ ಸಾಂಬಾರು ಮಾಡಿ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಫ್ರೆಂಡ್ಸ್.